ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ ನಾವು ಟೆಂಪಲ್ಗೆ ಹೋಗಿದ್ವಿ. ನನ್ನ ಮಗಳು ಕರ್ಕೊಂಡು ಹೋಗಿದ್ವಿ. ನನ್ನ ಮಗಳು ಎಷ್ಟು ಚೆನ್ನಾಗಿ ಟೆಂಪಲ್ ರನ್ ಮಾಡ್ತಾಳೆ ನೋಡಿ. ಅವ್ರ ಪಪ್ಪ ಕೆಳಗೆ ಕರ್ಕೊಂಡು ಹೋಗ್ತಾ ಇದ್ರು. ನಮ್ಮ ಮನೆ 3rd ಫ್ಲೋರಲ್ಲಿ ಇರೋದು, ನಾಗಸಂದ್ರದಲ್ಲಿ ನಾವು ಇರೋದು ಬೆಂಗಳೂರಲ್ಲಿ. ಇಲ್ಲೇ ನಮ್ಮ ಮನೆ ಹತ್ರನೇ ಶನಿ ಮಹಾತ್ಮ ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಆಂಜನೇಯಕ್ಕೆ ಹೋಗೋಣ ಅಂತ ಹೇಳ್ದೆ, ಇಲ್ಲೇ ಹೋಗೋಣ ಬಾ, ಬಿಸಿಲು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲೇ ಕರ್ಕೊಂಡು ಹೋಗಿದ್ರು ನಮ್ಮ ಮನೆಯವರು. ಅಲ್ಲೆಲ್ಲ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಮಸ್ಕಾರ ಮಾಡಿ ಇನ್ಮೇಲೆ ಸ್ಟಾರ್ಟ್ ಮಾಡ್ತಾಳೆ ನೋಡ್ರಿ. ಅವ್ರ ಅಪ್ಪನಿಂದೆ ಫುಲ್ಲು ಟೆಂಪಲ್ ರನ್ ಅವಳದೆ. ನಮಸ್ಕಾರ ಮಾಡೋದೇನು, ದೇವ್ರ ಹತ್ರ ಬೇಡ್ಕೊಳ್ಳೋದು, ಕಾಪಾಡಪ್ಪ ಕಾಪಾಡಪ್ಪ ಅಂತ ಬೇಡ್ಕೊಳಕ್ ಕೂತಿದ್ಲು ಅವಳು. ಅವ್ರ ಪಪ್ಪ ಹೇಳ್ಕೊಟ್ಟಂಗೆ ಅವಳು ಹೇಳ್ತಾ ಇದ್ಲು. ಫುಲ್ ಕೈ ಮುಗಿ ಅಂದ್ರೆ ಕೈ ಮುಗ್ಕೊಂಡು ಫುಲ್ ಓಡಾಡ್ತಾ ಇದ್ಲು. ಮಂತ್ರ ಹೇಳು ಅಂತ ಹೇಳ್ಕೊಡ್ತಾ ಇದ್ರು ಅವರಪ್ಪ. ಅವಳೇನು ಕೂಡ್ತಾ ಇರ್ಲಿಲ್ಲ. ಕೂದ್ಬೇಕಮ್ಮ ಹಂಗೆಲ್ಲ ಹೇಳಿದ್ರು ಅಷ್ಟೇ, ಮುಗಿದೋಯ್ತು, ಏನು ಹೇಳಲ್ಲ ಅವ್ರಿಗೆ. ಮತ್ತೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದಾದ್ಮೇಲೆ ಫುಲ್ ಸುತ್ತ ಕೂಡ ದೇವ್ರು ಇದ್ದಾವೆ. ಹೆಣ್ ದೇವ್ರು, ಗಣೇಶ, ಆಮೇಲೆ ನಾರಾಯಣ ಸ್ವಾಮಿ, ಎಲ್ಲ ದೇವ್ರೂ ಈ ಥರ ಇದ್ದಾರೆ ಇಲ್ಲಿ ಈ ಟೆಂಪಲಲ್ಲಿ. ದೇವಸ್ಥಾನಕ್ಕೆ ಹೋಗಿ ಎಲ್ಲರನ್ನೂ ನಮಸ್ಕಾರ ಮಾಡ್ಕೊಂಡು ಗಣೇಶಗಂತೂ ಫುಲ್ಲು ಭಕ್ತಿಯಿಂದ ಬೇಡ್ಕೊಳಕ್ ಕೂತಿದ್ಲು ನನ್ನ ಗೊಂಬೆ. ಬಿಸಿಲೈತಮ್ಮ ಕಾಲು ಸುಡ್ತೈತೆ ಅಂದ್ರೂ ಕೂಡ ನಾನೇ ಓಡ್ತೀನಿ ಅಂತಂದೇಳಿ ತಾನೇ ಮುಂದೆ ಮುಂದೆ ಓಡ್ತಾ ಇದ್ಲು. ಅವರಪ್ಪ ಹಿಂದೆ ಹಿಂಗೆ ದೇವ್ರಿಗೆ ಬೆನ್ ಮಾಡಬಾರ್ದು ಅಂತೇಳಿ ಹಿಂಗೆ ಟರ್ನ್ ಆದ್ರೆ ಅವಳು ಹಂಗೆ ಟರ್ನ್ ಆಗ್ತಾ ಇದ್ಲು. ಪ್ರಸಾದ ಕೊಟ್ಟರು, ಪ್ರಸಾದ ತಿನ್ಕೊಂಡು ಕ್ಯಾಮ್ರಾಗ ಹಿಂಗೆ ನಿಂತ್ಕೊಳಮ್ಮ ಅಂದ್ರೆ ಉಲ್ಟಾ ನಿಂತ್ಕೋತಿದ್ಲು. ಅದಕ್ಕೆ ಅವರಪ್ಪ ಉಲ್ಟಾನೇ ಶೂಟ್ ಮಾಡ್ಯಾರೆ ಅವಳನ್ನೇ. ಆಮೇಲೆ ಇಲ್ಲಿ ನೋಡಿ ಚೆನ್ನಾಗಿ ಅರಳಿ ಮರ ಸುತ್ತಬೇಕಂತಾಳೆ. ನಾವು ಹೇಳೋದೇ ಬೇಡ, ಅವಳೇ ಸುತ್ತಾಳೆ. ಅಲ್ಲಿ ಹೋಗಿ ಬಗ್ಗೆ ನೋಡ್ತಾ ಇದ್ಲು. ಹೋಗು ಏನಾಗಲ್ಲ ಅಂತ ಅವರಪ್ಪ ಹೇಳಿದ್ರೆ ರನ್ ಮಾಡ್ತಾ ಇದ್ಲು. ಸುತ್ತಿ ಬೇಡ್ಕೊತಾ ಇದ್ಲು. ನಾವು ಅದಕ್ಕೆ ಒಳ್ಳೆ ಬುದ್ಧಿ ಕೊಡಪ್ಪ, ಹಠ ಜಾಸ್ತಿ ನನ್ನ ಮಗಳಿಗೆ, ಹಠ ಕಮ್ಮಿ ಮಾಡಪ್ಪ ದೇವ್ರೇ ಅಂತ ಬೇಡ್ಕೊ ಅಂತ ಕೇಳ್ಕೊಡು ಅಂತ ಹೇಳ್ತಾ ಇದ್ದೆ. ಅಷ್ಟೇ ಅಲ್ವಾ, ಆಟ ಎಲ್ಲದ ಆಟನೇ. ಆಮೇಲೆ ಟೆಂಪಲ್ಗೆಲ್ಲ ಮುಗಿಸ್ಕೊಂಡು ಅವಳ್ದೊಂದು ಸ್ವಲ್ಪ ಶಾಪಿಂಗ್ ಇತ್ತು. ಡಿಮಾರ್ಟಿಗೆ ಹೊರಡ್ಬೇಕಂತ ಅನ್ಕೊಂತಿದ್ವಿ. ಹಂಗೆ ಶಾಪಿಂಗ್ ಅವಳದು ಒಂದು ಸ್ವಲ್ಪ ಕಾಸ್ಮೆಟಿಕ್ಸ್ ಅವೆಲ್ಲ ಹಂಗೆ ಇನ್ನೂ ಇರಲಿಲ್ಲ, ಅದಕ್ಕೆ ಹೋಗಿದ್ವಿ. ಬ್ರಷು, ಪೇಸ್ಟು, ಅವಳದೊಂದು ಸ್ವಲ್ಪ ಸೋಪು ಎಲ್ಲ ತೊಗೊಂಡು ಬಂದ್ವಿ. ಸೋಪ್ ಸಿಗಲಿಲ್ಲ, ಅವಳಿಗೆ ಸಬಾ ಮೇಡೆ ಯೂಸ್ ಮಾಡೋದು, ಸೋಪ್ ಸಿಗಲಿಲ್ಲ. ಮತ್ತು ಬ್ರಷು ಪೇಸ್ಟ್ ಅಂತ ಹೇಳ್ತಾ ಇದ್ವಿ, ಅದರ ಕೂಡ ಅವಳೇ ಸೆಲೆಕ್ಟ್ ಮಾಡೋದು, ಈ ಕಲರ್ ಇರಲಿ ಈ ಕಲರ್ ಇರಲಿ ಅಂತೇಳಿ. ಅವರಪ್ಪ ಅದಕ್ಕೆಲ್ಲ ಹ್ಞೂ ಹ್ಞೂ ಅಂತ ಹೇಳ್ತಾ ಇದ್ರು. ನಮಗೆಲ್ಲ ಚಿಕ್ಕವರಿದ್ದಾಗೆ ಸೆಲೆಕ್ಷನ್ ಇಲ್ಲ, ನಮ್ಮಪ್ಪ ಅಮ್ಮ ಏನು ತೊಗೊಂಬಂದು ಕೊಡ್ತಾರೋ ಅಷ್ಟೇ, ಫಿನಿಶ್, ಅದೇ ಫೈನಲ್ಲು. ಓಡಾಡ್ತಾ ಇದ್ಲು, ಡಿಮಾರ್ಟಲ್ಲೆಲ್ಲ ಓಡಾಡ್ತಾ ಇದ್ಲು. ಆಮೇಲೆ ಮನೆಗೆ ಬಂದು ಫುಲ್ ಬಿಸಿಲಿತ್ತು. ಜ್ಯೂಸ್ ಕುಡಿದು ಅವಳದು ಶಾಪಿಂಗ್ ತೋರಿಸ್ತಾ ಇದ್ವಿ. ನಾನು 2 ಬಾಕ್ಸ್ ತೊಗೊಂಡೆ. ಪ್ರತಿ ಸಲ ಡಿಮಾರ್ಟ್ಗೆ ಹೋದಾಗಂತೂ ಇದೊಂದು ಬಾಲ್ ಫಿಕ್ಸ್, ಯಾವ ಥರದಾಗಲಿ ಒಂದು ಬಾಲ್ ಅಂತೂ ತೊಗೊಂಡು ಬರೋದೆ. ಅವ್ರ ಅಪ್ಪನೇ ಹೋಗಿ ಬಾಲ್ ಹಿಡ್ಕೊತಾರೆ. ಬಂದಮೇಲೆ ಲೇಟ್ ಆಗಿತ್ತಲ್ವ, ನಮ್ಮ ಹಸ್ಬೆಂಡಿಂದು ಸೆಕೆಂಡ್ ಶಿಫ್ಟ್ ಇತ್ತು. ಮತ್ತು ಬೇಗ ಬೇಗ ಪುಳಿಯೋಗರೆನೇ ಮಾಡಿಕೊಟ್ಟು ಅವ್ರ ಬಾಕ್ಸಿಗೆ ಒಂದು ಹೋಗ್ತಾರೆ, ಬಾಕ್ಸ್ ತೊಗೊಂಡು ಹೋಗ್ತಾರೆ ಅವರು. ಹಾಗಾಗಿ ಬಾಕ್ಸಿಗೆಲ್ಲ ರೆಡಿ ಮಾಡಿದೆ. ಮತ್ತು ಬಿಸಿಲಲ್ಲಿ ಹೋಗಿ ಬಂದಿರ್ತೀವಿ, ಮಾಡೋಕ್ಕೆ ರೊಟ್ಟಿ ಚಪಾತಿ ಈ ಥರನೇ ಮಾಡಿರ್ತೀನಿ ನಾನು. ಇವತ್ತು ಮತ್ತೆ ಹೋಗಿ ಶಾಪಿಂಗ್ ಮಾಡ್ಕೊಂಬಂದಿದ್ದು ಸ್ವಲ್ಪ ಲೇಟ್ ಆಗಿತ್ತು. ಅದಕ್ಕೆ ಪುಳಿಯೋಗರೆ ಪೌಡರ್ ತೊಗೊಂಡು ಬಂದಿದ್ದೆ. ಪುಳಿಯೋಗರೆ ನೆನೆ ಮಾಡಿ ಅವ್ರ ಬಾಕ್ಸಿಗೆ ಕಟ್ಟಿ. ಆದರೂ ಪುಳಿಯೋಗರೆ ತಿನ್ನೋಕ್ಕೆ ಟೇಸ್ಟ್ ಮಸ್ತ್ ಇರ್ತೈತಿ. ನನಗಂತೂ ತುಂಬ ಇಷ್ಟ. ಲೈಕ್, ಸಬ್ಸ್ಕ್ರೈಬು, ಶೇರ್ ಮಾಡಿ. ಥ್ಯಾಂಕ್ ಯು.